ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನೀವೇನಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೇನಾದರೂ ಹೆಣ್ಣು ಬೇಕಾ ಮದುವೆ ಆಗೋದಕ್ಕೆ ಅಥವಾ ಸ್ನೇಹ ಬೆಳೆಸೋದಕ್ಕೆ ಹೆಣ್ಣು ಬೇಕಾಗಿದ್ದರೆ ನಿಮ್ಮ ಮಾಹಿತಿಗಳನ್ನು ನಮ್ಮ ಒಂದು ಚಾನಲ್ಗೆ ಕಳಿಸಿಕೊಡಿ, ಅದು ಫೋಟೋ ಸಮೇತ. ನಾವೇ ಖುದ್ದಾಗಿ ನಿಮಗೆ ಒಳ್ಳೆಯ ವರವನ್ನು ಹುಡುಕಾಟ ಮಾಡಿಕೊಡ್ತೇವೆ. ನಮಗೆ ಇವತ್ತು ವೈಷ್ಣವಿ ಅವರು ಅಂತ ಪಟ್ಟದಕಲ್ಲಿನಿಂದ ವಾಸವಾಗಿರ್ತಕ್ಕಂಥ ಇವರು ನೋಡೋದಕ್ಕೆ ಅಪ್ಪಟ ಲಕ್ಷಣದಿಂದ ಸಂಸ್ಕೃತದಲ್ಲಿ ಬಳಸಿರ್ತಕ್ಕಂತಹ ಒಂದು ಮನೆತನದಿಂದ ಬಂದಿರತಕ್ಕಂಥ ಹೆಣ್ಣು ಇವರು. ಆ್ಯಂಡ್ ಸಿಟಿಯ ಒಂದು ಹುಡುಗ ಆಗಿರ್ತಕ್ಕಂಥ ನನ್ನ ಲೈಫ್ನಲ್ಲಿ ಜೀವನ ಆರಾಮಾಗಿ ಇರಬೇಕು ಅಂತ ಬಯಕೆ ಆಗಿದೆ. ಸುಮಾರು 5 ವರ್ಷಗಳಿಂದ ಈ ಒಂದು ಶಿಕ್ಷಣ ಮುಗಿಸಿ ಮನೆಯಲ್ಲಿದ್ದು ಒಂಟಿತನ ಅನುಭವಿಸ್ತಕ್ಕಂಥ ಈ ಒಂದು ವೈಷ್ಣವ್ ಅವರು ಇವಾಗ ಮದುವೆ ಆಗಿಬಿಟ್ಟು ಆರಾಮಾಗಿರಬೇಕು ಗುರು, ಗಂಡ ಕೆಲಸಕ್ಕೆ ಹೋಗ್ತಾರೆ, ನಾನು ಮನೇಲಿ ಆರಾಮಾಗಿ ಸೀರಿಯಲ್ ನೋಡ್ಕೊಂಡು ಮೊಬೈಲಲ್ಲಿ ಕೈ ಆಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಇರಬೇಕು ಅನ್ನೋದು ಇವರ ಒಂದು ಮೈಂಡ್ ಸೆಟ್ಟಲ್ಲಿ ಇರೋದು. ಇವರ ವಯಸ್ಸು 27 ವರ್ಷ. 3 ವರ್ಷದಿಂದ ಸಿಂಗಲ್ ಆಗಿರ್ತಾರೆ. ರಾಶಿ ಮೇಷರಾಶಿ, ನಕ್ಷತ್ರ ಬಂದುಬಿಟ್ಟು ಭರಣಿ ನಕ್ಷತ್ರ ಅಂತ ಹೇಳಿರೋದು. ಸೊ ಇವರ ರಾಶಿಯಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಜಾತಕದಲ್ಲಿ ಕೂಡಿ ಬಂದಿದೆ ಅಂತ ಹೇಳಿರೋದು. ಇವರ ಫೋಟೋ ನೋಡ್ಕೊಂಡ್ರೆ ಬನ್ನಿ ಇವರ ಹೆಚ್ಚಿನ ಮಾಹಿತಿ ತೋರಿಸ್ತೀನಿ ನಾನು. ನಮ್ಮ ಊರಿನಲ್ಲಿ ಪ್ರಸ್ತುತ ಒಳ್ಳೆಯ ಒಂದು ಸಂಸ್ಕಾರದಿಂದ ನಮ್ಮ ತಂದೆ ತಾಯಿಯರು ಬೆಳೆಸಿದ್ದಾರೆ. ನಾನು ಅಪ್ಪಟ ಕನ್ನಡತೆ ಆಗಿದ್ದೇನೆ. ಹುಟ್ಟಿದ ಊರಿನಲ್ಲಿಯೇ ಜೊತೆಗೆ ಮನೆಯಲ್ಲಿಯೇ ಕೆಲಸ ಮಾಡ್ಕೊಂಡಿದ್ದೇನೆ. ಇವ್ರಿಗೆ ಆಗಿರ್ತಕ್ಕಂಥ ಗದ್ದೆ ಜೊತೆಗೆ ಮನೆಯಲ್ಲಿ ಅಡುಗೆ ಕೆಲಸ ಆ್ಯಂಡ್ ಹೊರಗಿನ ಒಂದು ಕೆಲಸ ಎಲ್ಲನೂ ಕೂಡ ಮಾಡ್ತಾರಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ವೈಷ್ಣವಿ ಅವರು. ತಂದೆ ತಾಯಿಯ ಒಪ್ಪಿಗೆ ಮೇರೆಗೆ ನನ್ನನ್ನು ವಿವಾಹ ಆಗಬೇಕು ಅಂತ ಅವರು ಹೇಳಿದ್ದಾರೆ ಸ್ನೇಹಿತರೆ. ತಂದೆ ತಾಯಿಯವರು ಹೇಳಿದ್ದು ಇಷ್ಟೇ, ನಾನು ಹುಡುಕಾಟ ಮಾಡೋದೇ ಬೇರೆ ಆಗುತ್ತೆ ಅಮ್ಮ, ನೀನು ನಿನ್ನ ಇಷ್ಟಪಡ್ತಕ್ಕಂಥ ಹುಡುಗನ ಹುಡುಕಾಟ ಮಾಡೋದೇ ವ್ಯತ್ಯಾಸ ಬೇರೆ ಆಗುತ್ತೆ. ಹಾಗಾಗಿ ನಿನಗೆ ಪರ್ಮಿಷನ್ನ ನಾವು ಕೊಡ್ತೀವಿ, ಯಾರನ್ನು ಬೇಕಾದರೂ ನೀನು ಹುಡುಕಾಟ ಮಾಡು ಅಂತ ಕಳಿಸಿರೋ ಕಾರಣದಿಂದ ಇವರು ಕೂಡ ಒಂದು ಆನ್ಲೈನಲ್ಲಿ ಗಂಡನ ಹುಡುಕಾಟ ಮಾಡ್ತಿರ್ತಾರೆ. ನಮಗೆ ಮಾಹಿತಿ ನೆನ್ನೆ ಕಳಿಸಿದ್ರು. ಪ್ರಸ್ತುತ ನಮ್ಮ ಹತ್ತಿರ ಎಲ್ಲ ರೀತಿಯ ಗಂಡುಗಳಿದ್ದಾರೆ, ನಿಮಗೆ ಯಾರು ಬೇಕಿದ್ರೆ ಹೇಳಿ ನಾವು ತಿಳಿಸಿಕೊಡ್ತೀವಿ ಅಂತ ಅವ್ರಿಗೆ ಹೇಳಿದ್ವಿ ನಾವು ವೈಷ್ಣವಿ ಅವರಿಗೆ. ಅದೇ ರೀತಿಯಾಗಿ ನಮಗೆ ಮಾಹಿತಿ ಕಳಿಸಿದ್ರು. ಇನ್ನು ಹುಡುಗನಲ್ಲಿರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ವಿತ್ ಇವರ ಒಂದು ಕನಸಿನ ಕಾರು ಒಂದು ತೋರಿಸ್ತೀನಿ ಬನ್ನಿ. ಅವರು ತೆಗೆದುಕೊಳ್ಬೇಕಾಗಿರ್ತಕ್ಕಂತಹ ಕನಸಿನ ಕಾರು XIV10 ಅಂತಂದ್ಬಿಟ್ಟು ವೈಟ್ ಕಲರಲ್ಲಿದೆ. ಆ್ಯಂಡ್ ಈ ಒಂದು ಗ್ಲಾಸಿನ ಇಂಚಸ್ ಬಂದ್ಬಿಟ್ಟು ಅಪ್ ಟು 2.4 ಸೆಂಟಿಮೀಟರ್ನಲ್ಲಿ ಈ ಒಂದು ಗ್ಲಾಸಿನ ಇಂಚಸ್ ಕೂಡ ಮಾಡಿದ್ದಾರೆ ಅಂತ ತಿಳಿಸ್ತಾರೆ ನಿಮಗೆ. ಫುಲ್ಲಿ ವೈಟ್ ಕಲರ್ ಇದೆ. ಏನಕ್ಕೆ ಇದನ್ನು ಅವ್ರು ಇಷ್ಟಪಡ್ತಿದ್ದಾರೆ ಅಂದರೆ, ಯಾರೇ ಆಗಿರಲಿ ಕ್ಯಾಜುವಲ್ ಆಗಿ ಒಂದು ಕಾರನ್ನು ತೆಗೆದುಕೊಳ್ಬೇಕು, ಆರಾಮಾಗಿ AC ಕಾರಲ್ಲಿ ಓಡಾಡಬೇಕು ಅಂತ ಆಸೆ ಇದ್ದಿರುತ್ತೆ. ಅದರಲ್ಲೂ ಕೂಡ ಇವರು ಪ್ರಾಬಬ್ಲಿ ಒಂದು ಸಿಟಿಯ ಹುಡುಗಿ ಪಟ್ಟದಕಲ್ಲಿನ ಇರ್ತಕ್ಕಂಥವ್ರು ಆಗಿರೋದ್ರಿಂದ ಕೆಲಸ ಸಿಕ್ಕಿಲ್ಲ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಇವ್ರ ಕಾಲೇಜು ಎಲ್ಲನೂ ಕೂಡ ಬೆಂಗಳೂರಲ್ಲೇ ಆಗಿದೆ. PUCಯಿಂದ ಡಿಗ್ರಿವರೆಗೂ ಕೂಡ ಬೆಂಗಳೂರಲ್ಲಿ ಕಾಲೇಜ್ ಆಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಒಂದು ಆ ಲೈಫೇ ಚೆನ್ನಾಗಿತ್ತು, ಮದುವೆ ಆದ ನಂತರವೂ ಕೂಡ ಅದೇ ಲೈಫ್ನಲ್ಲಿ ಲೀಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಇವರ ಒಂದು ಮೈಂಡ್ ಸೆಟ್ಟಲ್ಲಿ ಬಂದಿರತಕ್ಕಂಥದ್ದು. ಆ್ಯಂಡ್ ಹುಡುಗ ಬಂದುಬಿಟ್ಟು ಕಾರು ಓಡಿಸೋಕ್ಕೆ ಬರಬೇಕಂತೆ, ಜೊತೆಗೆ ಅವನ ಕಾಲೇಜು ಡಿಗ್ರಿ ಏನಾದರೂ ಕ್ವಾಲಿಫಿಕೇಷನ್ ಆಗಿರಬೇಕು. ಮದುವೆ ಆದ ನಂತರ ನಾನು ಏನಾದರೂ ಕೆಲಸ ಮಾಡ್ತೀನಿ ಅಂತ ಒಂದು ಒಳ್ಳೆಯ ಹುಮ್ಮಸ್ಸು ಇರಬೇಕು ಅವ್ರ ಹತ್ರ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೋಡೋದಕ್ಕೆ ಎತ್ತರ ಇಲ್ಲ ಅಂದರೂ ಪರವಾಗಿಲ್ಲ, ಕುಳ್ಳಕ್ಕೆ ಇರಲಿ, ಒಟ್ಟಿನಲ್ಲಿ ಒಂದು ಸ್ವಲ್ಪನಾದರೂ ಗೋಧಿ ಬಣ್ಣದ ಮೈಕಟ್ಟು ಹೊಂದಿರಲಿ, ಜಾಸ್ತಿ ಕಪ್ಪು ಬಣ್ಣ ಇರಬಾರ್ದು ಅಂತ ಹೇಳಿರೋದು. ಇವೆಲ್ಲ ಮಾಹಿತಿ ನಿಮ್ಮ ಹತ್ರ ಇದೆ ಅಂದರೆ sri@gmail.comಗೆ ಒಂದು ಮೇಲ್ ಹಾಕಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನು ಕಮೆಂಟ್ ಮಾಡಿ. ಎಸ್ ಗೈಸ್, ಇದರ ಒಳಗಿನ ಇನ್ನಷ್ಟು ಫ್ಯೂಚರ್ಸ್ಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಒಳಗಡೆ ಇರ್ತಕ್ಕಂಥ ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸೀಟು ಆಗಿರಲಿ, ಜೊತೆಗೆ ಒಂದು ಸ್ಟೇರಿಂಗ್ ಸಿಸ್ಟಮ್ ಆಗಿರಲಿ ಆ್ಯಂಡ್ AC ಆಗಿರ್ತಕ್ಕಂಥ ಸಿಸ್ಟಮ್ ಆಗಿರಲಿ ಎಲ್ಲನೂ ಕೂಡ ಇರ್ತಕ್ಕಂಥದ್ದು. ಸೊ ಕಾರಾದ ಮೇಲೆ ಹೊಸದಾಗಿ ತೆಗೆದುಕೊಂಡ್ರೆ ಸಿಸ್ಟಮಲ್ಲಿ ಆನ್ ದ ವೇಯಲ್ಲಿ ಇರುತ್ತೆ ಸ್ನೇಹಿತರೆ. ಸೆಕೆಂಡ್ ಹ್ಯಾಂಡಲ್ಲಿ ತೆಗೆದುಕೊಂಡ್ರೆ ಸ್ವಲ್ಪ ಕೆಲಸಕ್ಕೆ ಅಂತ ಬರುತ್ತೆ ಅಂತ ಹೇಳಿದ್ದಾರೆ ಅವರು. ಸೊ ಇವರು ಯಾವ್ದು ತಗೊಳ್ತಾರೆ ಮುಂದೆ ಯೋಚನೆ ಮಾಡ್ತಾರೆ. ಗಂಡ ಬಂದು ಮದುವೆ ಆದ ನಂತರ ಅವರು ಕೆಲಸಕ್ಕೆ ಅಂತ ಹೋಗ್ತಾರಲ್ವ, ಆವಾಗ ದುಡ್ಡು ಇವರು ಕೂಡಿ ಹಾಕಿ ಇವ್ರ ಹತ್ರ ಇರ್ತಕ್ಕಂತಹ 2-3 ಲಕ್ಷನ ಸೇರಿಸ್ಬಿಟ್ಟು ಇವರು ಕಾರ್ ತಗೊಳ್ಳುವಂತಹ ಪ್ಲ್ಯಾನು. ಸೊ ಏನೇ ಆಗಲಿ ಒಳ್ಳೆಯದಾಗಲಿ, ಒಳ್ಳೆಯ ಒಬ್ಬ ಗಂಡು ವರನೇ ಸಿಗಲಿ. ಆ್ಯಂಡ್ ಸಿಕ್ಕಿದಂಥ ಗಂಡ ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾವು ಕೂಡ ಆಸೆ ಪಡ್ತೀವಿ. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.